ಮನುಷ್ಯನ ವೈರಿ ಯಾರು? ನಾವೆಲ್ಲ ಹೇಳ್ತೀವಿ ನಿಮ್ಮ ವೈರಿ ಯಾರಂದ್ರ ನಮ್ಮ ಮನೆ ಮಗ್ಗಲ್ದವ್ರು ಅದರಲ್ರಿ, ಅವರ ನಮ್ಮ ವೈರಿಗಳು. ಯಾಕಂದ್ರೆ ನಾವು ಇಲ್ಲಾರ್ದಾಗ ನಮ್ಮ ಮನೆ ಮುಂದೆ ಲಿಂಬೆ ಹಣ್ಣು ಇಟ್ಟು ಹೋಗ್ತಾರ ಅವರು, ಇಲ್ಲ ನಮ್ಮ ಮನೆ ಮೆಳಗಿ ಮೇಲೆ ಏನಾರ ಒಗದು ಹೋಗಿರ್ತಾರ, ಇಲ್ಲ ಅವೇನ ಕುಂಕುಮ ಅರಿಶಿನ ಉದುರ್ಸಿ ಹೋಗ್ತಾರ ಅಂತ ಹೇಳಕತ್ತಿ. ಏನೇನ್ ನೀವು ಉದುರಿಸಿದವ್ರ ಬಗ್ಗೆ ತಲೆ ಕೆಡಿಸ್ಬೇಡ್ರಿ, ಅವರ ಉದುರಿ ಹೋಗ್ತಾರ ಅಷ್ಟ, ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬಾರ್ದು. ಅದನ್ನು ಮನುಷ್ಯನ ನಿಜವಾದ ವೈರಿ ಯಾರು? ನಾವು ನಮ್ಮ ಮನೆ ಮಗ್ಗಲ್ದವ್ರು ವೈರಿಗಳಂತೀವಿ, ಅಥವಾ ನಮ್ಮ ಮನೆಯವ್ರ ನಮಗೆ ವೈರಿಗಳದಾರಿ ಅಂತೀವಿ. ಒಬ್ಬ ತತ್ವಜ್ಞಾನಿ ಅವ ತಪ್ಪನ್ನ ಮಂದಿ ಕಡೆ ಬಟ್ಟ ಮಾಡಿ ತೋರಿಸುವುದಿಲ್ಲ. ಒಬ್ಬ ವ್ಯಕ್ತಿಯ ನಿಜವಾದ ವೈರಿ ಯಾರು ಅಂದ್ರ ತನ್ನಲ್ಲಿರುವ ಆಲಸ್ಯತನವೇ ಅವನ ನಿಜವಾದ ವೈರಿ ಅಂತ. ಆಲಸ್ಯಂ ಹಿ ಮನುಷ್ಯಾಣಂ ಶರೀರಸ್ಥೋ ಮಹಾನ್ ರಿಪು. ಮನುಷ್ಯನ ಆಲಸ್ಯತನವೇ ಅವನ ನಿಜವಾದ ವೈರಿ ಅಂತ. ಆಲಸ್ಯತನ ಅಂದ್ರೆ ಏನು? ಆಲಸ್ಯತನದ ಒಂದು ಅರ್ಥ ಏನಂದ್ರ ಓದಬಾರ್ದು ಪಾಸ್ ಆಗ್ಬೇಕು, ಅಡಿಗೆ ಮಾಡಬಾರ್ದು ಹೊಟ್ಟೆ ತುಂಬಬೇಕು, ದುಡಿಬಾರ್ದು ಶ್ರೀಮಂತರಾಗಬೇಕು. ಇದು ಆಲಸ್ಯತನ. ಓದಬಾರ್ದು ಪಾಸರ ಆಗ್ಬೇಕು. ರಿಸಲ್ಟ್ ಬಂತು, ಮಗೊಂದು ಫೇಲ್ ಆಗೈತಂತ ಬಂತು. ಅವ್ರವ್ವ ಸರ್ ಹತ್ರ ಹೋದ್ಲಿ, ಏನ್ರಿ ನನ್ನ ಮಗ ಯಾವಾಗ್ಲೂ ನೋಡಿದ್ರೆ ಬುಕ್ನ್ಯಾಗ ಇರ್ತಾನ, ಇಲ್ಲೋ ಮತ್ತೆ ಫೇಲ್ ಅಂತೂ ಆಗ್ಯಾನ ನೋಡನ್. ಆಕಿ ಬಂದು ನೋಡಿದ್ಲು, ಅವ ಮಗ ಬುಕ್ನ್ಯಾಗ ಇರ್ಲಿಲ್ಲ, ಫೇಸ್ಬುಕ್ನ್ಯಾಗ ಇದ್ದವ. ನಮ್ಮ ಹುಡುಗರು ಯಾವಾಗ ಅವ್ರ ವ್ಯಕ್ತಿತ್ವ ಬೆಳಿತೈತಿ ಅಂದ್ರ ಪ್ರತಿನಿತ್ಯ ತಲೆಯಾಗ ಫೇಸ್ಬುಕ್ ನೋಡ್ಬೇಕಂತ ಇರಬಾರ್ದು. ಮುಂದೊಂದು ದಿವಸ ವಿದ್ಯಾರ್ಥಿಗಳು ಓದುವ ಬುಕ್ಕಿನೊಳಗು ನಂದೊಂದು ಫೇಸ್ ಬರ್ಬೇಕಂತ ಅವ್ರ ತಲೆಯಾಗಿರ್ಬೇಕು. ಓದಿದ್ರೆ ಒಂದು ಫಲ ಸಿಗ್ತದೆ. ಅಡಿಗೆ ಮಾಡಬಾರ್ದು, ಹೊಟ್ಟೆನ ತುಂಬಕ್. ಈಗ ತಾಯಂದ್ರಿಗೆ ಕೇಳವ್ರು ಏನ್ ಹೇಳ್ತಾರ, ಅಮಾಸಿ ಹುಣ್ಣಿಮೆ ಬಂತಂದ್ರೆ ಒಟ್ಟು ನಮಗೆ ಅಡಿಗೆ ಮನ್ಯಾಗ ಹೋಗಂಗಾಗಲ್ಲ ಅಂತ. ಮತ್ತೆ ಹೋಗ್ಬೇಕು ಯಾರಲ್ಲಿ? ಅದು ಹೆಡಕ್ ಹಿಡದ್ ದಬ್ಬದಂಗೆ ಹೊರಗೆ ದಬ್ಬದಂಗೆ ಆಕೈತಂತಾರ. ಊಟ ಹೋಗ್ತೈತಂದ, ಊಟರ ಹೋಗ್ತೈತಿ. ಅಡಿಗೆ ಮಾಡೋರು ಯಾರು ಹಂಗಿದ್ರ? ದುಡಿಬೇಕಲ್ಲ. ನಮ್ಮದೇನು ಅಂದ್ರ ದುಡಿಬಾರ್ದು, ಶ್ರೀಮಂತರಾಗ್ಬೇಕು. ದುಡಿಲಾರ್ದೆ ಶ್ರೀಮಂತರ ಹೆಂಗಾಗೋದು? ಈ ಕೊಪ್ಪಳ ಜಾತ್ರೆ ಅಂತ ಒಂದು ಜಾತ್ರೆ ಇತ್ತಂದ, ಒಬ್ಬ ಬಂದ, ಅವ ಶ್ರೀಮಂತ ಆಗ್ಬೇಕನ್ನವ. ಇಷ್ಟು ದಿವಸ ದುಡ್ದಿಲ್ಲ. ಅವ ಏನ್ ಮಾಡ್ದ, ಒಂದು ಫಸ್ಟ್ ಮಿಠಾಯಿ ಅಂಗಡಿಗೆ ಹೋದ್ನಂತ. ನಮ್ದೊಂದು 25 ಕ್ವಿಂಟಲ್ ಬೋಂದೆ ಆರ್ಡರ್ ಕೊಡೋದೈತಿ, ನಿಮ್ದೊಂದು 4 ಶಾಂಪಲ್ ಕೊಡ್ರಿ ಅಂದ. 4 ಶಾಂಪಲ್ ಇಸ್ಕೊಂಡು ಮತ್ತೆ ಬೇರೆ ಅಂಗಡಿಗೆ ಹೋದ. ನಮ್ದೊಂದು 25 ಕ್ವಿಂಟಲ್ ಬೋಂದೆ ಆರ್ಡರ್ ಕೊಡೋದೈತಿ, ಒಂದು 4 ಶಾಂಪಲ್ ಕೊಡ್ರಿ. ಮತ್ 3ನೇ ಅಂಗಡಿಗೆ ಹೋದ. ನಮ್ದೊಂದು 25 ಕ್ವಿಂಟಲ್ ಬೋಂದೆ ಆರ್ಡರ್ ಕೊಡೋದೈತಿ, ಒಂದು 4 ಶಾಂಪಲ್ ಕೊಡ್ರಿ. ಹಂಗ ಒಂದು 50 ಮಿಠಾಯಿ ಅಂಗಡಿಗೆ ಹೋದ. ಇವಂದ ಒಂದು 2 ಕ್ವಿಂಟಲ್ ಹತ್ತು, ಮುಂದೊಂದು ಅಂಗಡಿ ಇಟ್ಟು ಬಿಸಿನೆಸ್ ಮಾಡ್ದವ. ದುಡಿಬಾರದು, ಮಸ್ತ್ ಶ್ರೀಮಂತರಾಗಬೇಕು. ಇದ್ದಾಗ ಮನುಷ್ಯ ದುಡಿದೆ ಇದ್ರ ಹೆತ್ತವ್ರಿಗಲ್ಲ, ಇದ್ದಾಗ ದುಡಿದೆ ಇದ್ರ ಮನುಷ್ಯ ಹೆತ್ತವ್ರಿಗೆ ಅಷ್ಟೇ ಅಲ್ಲ, ಸತ್ತಾಗ ಹೊತ್ತವ್ರಿಗೆ ಭಾರ ಆಗ್ತಾನ. ದುಡ್ದು ಉಣ್ಬೇಕನ್ನೋದು ಕಲಿಬೇಕು ಮನುಷ್ಯ. ನಮ್ಮ ನಾಯಕರು ಯಾರು ಅಂದ್ರ ಎಂತಿಂತ ಅಂಗಿ ಹಾಕೊಂಡು ಎಲ್ಲೋ ಕುಂತಿರ್ತಾರಲ್ಲ, ಅವ್ರ ಹಿಂದೆ ಹೋಗ್ಬಾರ್ದು. ಕಾಯಕವೇ ನಮ್ಮ ನಾಯಕ, ಅವ ನಿಜವಾದ ನಾಯಕ. ಅಲ್ಲೊಬ್ರು ಅಮ್ಮವ್ರು ಕುಂತಾರಲ್ಲ, ಅವ್ರ ಹೆಸರು ರೆಮಾಬಾಯಿ ಅಂತ ಹೇಳಿ. ಅವ್ರು ನಿಮ್ಮ ಕರ್ನಾಟಕದವರಲ್ಲ, ಇವರು ಬೇರೆ ಕಡೆಯಿಂದ ಕರ್ಕೊಂಬಂದಿನೋ. ಅವ್ರು ಕೇರಳದ ಕೊಲ್ಲಂನವ್ರು, ಕೇರಳದ ಕೊಲ್ಲಂದಿಂದ ಬಂದಾರ ಅವರು. ಈಗ ನಮ್ಮಲ್ಲಿ 20-30 ಎಕರೆ ಹೊಲ ಇರ್ತೈತಿ, ಮಠಕ್ಕೆ ಬರ್ತಾರ.
ಯಪ್ಪ ಒಟ್ಟ ಕಣ್ಣಿಗೆ ಕಾಣ್ತೈತಿ, ಕೈಗೆ ಹತ್ತದಿಲ್ಲ ನೋಡ. ಮತ್ತೆ ಇವ್ ಹೋಗಿ ಬೇರೆ ಕಡೆ ನಂಬರ್ ಹಚ್ಚಿ ಬಂದ್ರೆ ಇವನ್ ಕೈಯಾಗ ಹೆಂಗ್ ಬರ್ತೈತಿ, ಅವ್ರ ಕೈಯಾಗ ಹೋಗ್ತೈತಿ. ಅದು ಕಣ್ಣಿಗೆ ಕಾಣ್ತೈತಿ ಅಪ್ಪ, ಒಟ್ಟು ಕೈಗೆ ಹತ್ತದಿಲ್ಲ. ಅದು ಎಷ್ಟು ಎಕರೆ, 20-25 ಎಕರೆ ಹೊಲ ಇಟ್ಟುಕೊಂಡು ನಾವೇನಂತೀವಿ, ಕಣ್ಣಿಗೆ ಕಾಣ್ತೈತಿ ಕೈಗೆ ಬರುದಿಲ್ಲ. ಅವರು ರಮಾಬಾಯಿ ಅವರು ಅವ್ರ ಹೈಸ್ಕೂಲ್ ಹೆಡ್ ಮಿಸ್ಟ್ರೆಸ್ ರಿಟೈರ್ಡ್ ಆದ್ರು. ಅವ್ರ ತಾಯಿ ತೀರ್ಕೊಂಡ್ರು. ರಿಟೈರ್ಡ್ ಆಗಿದ್ದು ನಿವೃತ್ತಿ ನಂತರ ಏನ್ ಮಾಡ್ಬೇಕು ಅನ್ನೋದು ಒಂದು ಸಮಸ್ಯೆ, ತಾಯಿ ತೀರ್ಕೊಂಡಿದ್ದೊಂದು ಮಾನಸಿಕ ಆಘಾತ. ಅವ್ರ ಮನಿ ಈ ಟೆರಸ್ ಅಂತೀವಲ್ಲ, ಮೇಲ್ಛಾವಣಿ 17 ಸ್ಕ್ವೇರ್ ಫೀಟ್ ಮೇಲ್ಛಾವಣಿ ಮೇಲೆ ಈ ಡ್ರ್ಯಾಗನ್ ಫ್ರೂಟ್ಸ್ ಅಂತ ಬರ್ತಾವ ನೋಡಿರಲಿ, ಕೆಂಪನ ಹಣ್ಣು ಇರ್ತಾವ ದೊಡ್ಡ, ಇಷ್ಟು ಅವು ಒಂದೊಂದು ಕೆಜಿ ಆಗ್ತಿರ್ತೈತ. ಮನಿ ಮೇಲ್ಛಾವಣಿಯ ಮೇಲೆ 50 ಬ್ಯಾರಲ್ ತೊಗೊಂಬಂದ್ರು. ಮಣ್ಣು ಹಾಕ್ಲಿಲ್ಲ, ವೇಸ್ಟ್ ಕಾಂಪೋಸ್ಟ್ ಎಲ್ಲ ಬಳಸಿ ಒಂದು ಕಬ್ಬಣ ಬ್ಯಾರೆಲ್ನೊಳಗೆ 2 ಗಿಡ ಹಚ್ಚಿದ್ರು. ಅಂದ್ರೆ 100 ಗಿಡ ಹಚ್ಚಿದ್ರು. ಒಂದು 17 ಸ್ಕ್ವೇರ್ ಫೀಟ್ ಅಂದ್ರೆ ನಿಮ್ 30-40 ಸೈಟ್ ಅನ್ಕೊಂಡ್ಬಿಡ್ರಿ, ಹೆಚ್ಚು ಕಡಿಮೆ ಏನು, ಒಂದು 100-200 ಫೀಟ್ ಹೆಚ್ಚು ಕಡಿಮೆ. ಒಂದು 1700 ಸ್ಕ್ವೇರ್ ಫೀಟ್ ಮೇಲ್ಛಾವಣಿ ಟೆರೆಸ್ ಮ್ಯಾಲ 100 ಡ್ರ್ಯಾಗನ್ ಹಣ್ಣಿನ ಗಿಡ ಬೆಳೆಸಿ ತಿಂಗಳಿಗೆ 1 ಗಿಡದಿಂದ 1,000 ರೂಪಾಯಿ ಲಾಭ ತೆಗೆದು ಪ್ರತಿ ತಿಂಗಳಿಗೆ ಟೆರೆಸ್ ಮೇಲೆ 1 ಲಕ್ಷ ರೂಪಾಯಿ ತೆಗಿತಾರ ಅವರು ಡ್ರ್ಯಾಗನ್ ಫ್ರೂಟದಿಂದ. ಮತ್ತೀಗ ಹೊಲಗಿಲ್ಲ ಸ್ವಲ್ಪ ಮಾಡ್ಕೊಂಡಾರ, ಮತ್ ಬೇರೆ. ನಾ ಎದಕ್ಕೆ ಹೇಳಕತ್ತೀನಂದ್ರ, ನಮಗ 20-30 ಎಕರೆ ಇದ್ದು ಹೊಲ ಬೆಳೆಯುವುದನ್ನೋರು ನಾವು ಒಂದು ಕಡೆ, ಮಣ್ಣ ಇಲ್ಲ, ಬರೇ ಗಿಡದ ತೊಗಟಿ ಆದು ಹಾಕಿ ಬ್ಯಾರೆಲ್ನೊಳಗೆ ಹೊಲ ಇಲ್ಲದೆ ಮನಿ ಮೇಲ್ಛಾವಣಿ ಬಳಸಿ 1 ಲಕ್ಷ ರೂಪಾಯಿ ತೆಗಿಯುವ ಜನನು ನಮ್ಮ ಕಣ್ಣೆದ್ರಿಗೆ ಅದರಲ್ಲ. ಅಂಥವ್ರು ನೋಡೋದ ಒಂದು ಹಬ್ಬ ಅಷ್ಟೇ. ಅಂಥವ್ರು ನೋಡ್ಬೇಕು ಈ ಕಣ್ಣ, ಅಂಥವ್ರ ಬಗ್ಗೆ ಕೇಳ್ಬೇಕು 2 ಮಾತು. ಅದಕ್ಕೆ ಅವರು ನಮಗೊಂದು ಸ್ಫೂರ್ತಿ. ಅದಕ್ಕೆ ಅಲ್ಲಿಂದ ಬಂದಿದ್ದಾರೆ ಅವರು ಅವರ ಆ ಸಾಧನೆ, ಅವರ ಕ್ರಿಯಾಶೀಲತೆ ಏನಿದೆ ನಮ್ಮ ನಾಡಿನ ರೈತರಿಗೆ, ಯುವಕರಿಗೆ ಸ್ಫೂರ್ತಿ ಆಗಲಿ ಅಂತ ಹಾರೈಸಿ, ಪರಮ ಪೂಜ್ಯ ಬೂದುಗುಂಪಿಯ ಶ್ರೀಗಳು ಅವರಿಗೆ ಆಶೀರ್ವಾದಿಸಬೇಕು ಅಂತ ತಿಳ್ಕೊಂಡು ಅವರಲ್ಲಿ ಕೇಳ್ತೇವೆ. ನೀವು ಹೇಳ್ರಿ. ಈಗ ಯಾರ್ದೈತಿ ನೆಕ್ಸ್ಟ್? ಜಗದೀಶ್ ಇವ್ರ ನಮ್ಮೂರಿಗೆ ಸನ್ಮಾನ ಅದ. ಇಲ್ಲಿ ತೋರ್ಸ್ ಮುಗಿತು. ನೋಡಿದ್ರಲ್ಲ, ಅಂದ್ರ ಅವ್ರನ್ನೆಲ್ಲ ಇಂಥವ್ರ ಒಂದು ಪರಿಚಯ. ಮತ್ ನಾಳೆ ಇಬ್ಬರದಾರ ಬೇರೆ ಬೇರೆ ಟೈಪ್, ಅವ್ರನ್ನ ಕರ್ಸೋಣ, ಅವ್ರನ್ನೂ ಒಂದ್ಸಲ ಕೇಳೋದು. ಅಂದ್ರೆ ಹೊಸ ಹೊಸ ವ್ಯಕ್ತಿಗಳು, ಹೊಸ ವಿಚಾರಗಳು, ಹೊಸ ವಿಚಾರಧಾರೆಗಳು ನಮ್ಮ ಯುವಕರಲ್ಲಿ ಬರಬೇಕು. ಯಾಕಂದ್ರೆ ವಿಚಾರ ಎಷ್ಟು ದೊಡ್ಡದು ಅಂದ್ರೆ, ನಾವೆಲ್ಲ ಭಿಕ್ಷೆ ಬೇಡವ್ರನ್ನ ನೋಡ್ತೀವಿ. ಬೆಳಿಗ್ಗೆದ್ದು ಖಾಲಿ ತಟ್ಟೆ ತಗೊಂಡು ಇನ್ನೊಬ್ಬರ ಮನಿ ಮುಂದ ಯಾರು ಭಿಕ್ಷಾ ಬೇಡ್ತಾರಲ್ಲ ಅವರು ಭಿಕ್ಷುಕರಲ್ಲ. ಯಾರು ಬೆಳಿಗ್ಗೆ ಎದ್ದಾಗ ಅವ್ರ ತಲೆಯಲ್ಲಿ ಒಳ್ಳೆಯ ವಿಚಾರಗಳಿಂದ ಹೇಳುವುದಿಲ್ಲಲ್ಲ, ಅವರು ನಿಜವಾದ ಭಿಕ್ಷುಕರು. ಖಾಲಿ ತಟ್ಟಿರೋರು ಭಿಕ್ಷುಕರಲ್ಲ, ಖಾಲಿ ತಲೆಯಿಂದ ಹೇಳುವವರು ಭಿಕ್ಷುಕರಾಗ್ತಾರೆ. ಅದಕ್ಕೊಂದೊಂದು ಹೊಸ ವಿಚಾರಗಳು, ಹೊಸ ವಿಚಾರಧಾರೆ ನಮ್ಮ ಯುವಕರಲ್ಲಿ ಬರಬೇಕಾಗ್ತದೆ. ಇಂಥವರಿಂದ ಒಂದು ಸಣ್ಣ ಸಣ್ಣ ಸ್ಫೂರ್ತಿಯ ಸೆಲೆ ನಾವು ತಗೋಬೇಕು. ನಮ್ಮಲ್ಲಿರುವ ದುಶ್ಚಟಗಳನ್ನು ಕಡಿಮೆ ಮಾಡಿಕೊಂಡು ಹೊಸ ಬದುಕು ಕಟ್ಟಬೇಕು. ನಮ್ಮಲ್ಲೆಲ್ಲ ಏನಾಗಿದೆ, ನಾನು ಮಕ್ಕಳನ್ನು ನೋಡ್ತೀವಲ್ಲ, ಅವ್ರು ಎಲ್ಲಿ ಕುಂದಿರ್ತಾರ, ಎಲ್ಲಿ ಹೇಳ್ತಾರ ಗೊತ್ತಿಲ್ಲ. ಅಲ್ಲಿ ಉಗುಳೋದೊಂದು ಬಿಟ್ಟರೆ ಏನೂ ಗೊತ್ತಿಲ್ಲ. ಉಗುಳಿ ಹೊರಗೆ ದೇಶ ಕೆಡಿಸಿದ್ರು, ನುಂಗಿ ಒಳಗೆ ದೇಹ ಕೆಡಿಸ್ಕೊಂಡ್ರಷ್ಟೆ. ಇದನ್ನು ಬಿಟ್ಟರೆ ಮತ್ತೇನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ದೇವರು ಚಲೋ ಕಣ್ಣು ಕೊಟ್ಟಾನ, ಕೈ ಕೊಟ್ಟಾನ,
ಕಾಲು ಕೊಟ್ಟಾನ. ಅನ್ಲಿಮಿಟೆಡ್ ಎನರ್ಜಿ ವಿತ್ ಲಿಮಿಟೆಡ್ ಸ್ಪ್ಯಾನ್ ಆಫ್ ಲೈಫ್. ದೇಹದೊಳಗೆ ಎಷ್ಟು ಶಕ್ತಿ ಇಟ್ಟನಲ್ಲ ಅದಕ್ಕೆ ಎಣಿಕೆ ಇಲ್ಲ. ಅಷ್ಟು ಶಕ್ತಿ ಇಟ್ಟು ಇದೊಂದು ದೇಹ ಕೊಟ್ಟಾನ, ಅದನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ರಿ. ಇಂಥವ್ರಿಂದ ಒಂದು ಹೊಸ ಸ್ಫೂರ್ತಿ ಬರ್ಬೇಕು ನಮ್ಮ ಯುವಕರಿಗೆ. ಅದಕ್ಕೆ ಅವ್ರು ಏನು ಯುವಕರಲ್ಲಿ ಇವತ್ತು ದುಶ್ಚಟಗಳದಾವ ಅದನ್ನೆಲ್ಲ ದೂರ ಆಗಬೇಕು. ಇಂಥವರಿಂದ ಹೊಸ ಸ್ಫೂರ್ತಿ ತಗೋಬೇಕು. ಎಲ್ಲೋ ಮೊನ್ನೆ ಯಾರೋ ಒಬ್ರು ಗುರುಗಳು ಹೇಳ್ತಾ ಇದ್ರು, ಒಂದಿಬ್ರು ಸ್ನೇಹಿತರಿದ್ರಂತ. ಅವರು ಇಬ್ಬರಿಗೆ ಗುಟ್ಕಾ ತಿನ್ನೋದು ಬಹಳ ಹವ್ಯಾಸ. ಅವರು ಸಿನಿಮಾ ನೋಡಕ್ಕೆ ಹೋದ್ರಂತ. ಸಿನಿಮಾ ಮಾತ್ರ ಭಾಳ ಇಂಟ್ರೆಸ್ಟ್, 500 ರೂಪಾಯಿ ಟಿಕೆಟ್ ಕೊಟ್ಟು ಸಿನಿಮಾ ನೋಡಕತ್ತಿದ್ರು. ಇಬ್ಬರು ಹಾಕೊಂಡ ಕುಂತಿದ್ರು. ಅವ ಉಗುಳ್ಬೇಕಂದ್ರೆ ಸಿನಿಮಾ ನಡೆದೈತಿ, ಹೊರಗೆ ಹೋಗ್ಬೇಕಂದ್ರೆ ಆಗ್ತಾ ಇಲ್ಲ, ಯಾಕಂದ್ರೆ ಸಿನಿಮಾ ಹೋಗ್ತೈತಿ. ಅವ ಆ ಕಡೆ ಈ ಕಡೆ ನೋಡಕತ್ತಿ